ಸ್ನೇಹಿತರೆ ನಮಸ್ತೆ. ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ಒನ್ ಲೈನ್ ಜಿಕೆ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳನ್ನು ಚರ್ಚಿಸೋಣ. ಇವುಗಳು ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್. ಬನ್ನಿ ಸ್ನೇಹಿತರೆ, ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಪಲ್ಲವ ಸಾಮ್ರಾಜ್ಯದ ಯಾವ ರಾಜನ ಆಡಳಿತದಲ್ಲಿ ಹುಯೆನ್ ಭಾರತಕ್ಕೆ ಭೇಟಿಯನ್ನ ನೀಡಿದ್ದನು? ಪಲ್ಲವ ಸಾಮ್ರಾಜ್ಯದ ಯಾವ ರಾಜನ ಆಡಳಿತದಲ್ಲಿ ಹುಯೆನ್ ಭಾರತಕ್ಕೆ ಭೇಟಿಯನ್ನ ನೀಡಿದ್ದನು? ಸ್ನೇಹಿತರೆ, ಹುಯೆನ್ ಪಲ್ಲವ ಸಾಮ್ರಾಜ್ಯದ 1ನೇ ನರಸಿಂಹವರ್ಮನ ಕಾಲದಲ್ಲಿ ಭಾರತಕ್ಕೆ ಭೇಟಿಯನ್ನ ಕೊಟ್ಟಿರ್ತಾನೆ. 1ನೇ ನರಸಿಂಹವರ್ಮನ್ ಕಾಲದಲ್ಲಿ ಭಾರತಕ್ಕೆ ಭೇಟಿ ಕೊಟ್ಟಿರ್ತಾನೆ. ಈತ 642ರಲ್ಲಿ ಕಂಚಿಗೆ ಭೇಟಿಯನ್ನು ಕೊಟ್ಟಿರ್ತಾನೆ. ಪಲ್ಲವರ ರಾಜಧಾನಿ ಕ್ರಿಸ್ತ 642ರಲ್ಲಿ ಪಲ್ಲವರ ರಾಜಧಾನಿ ಕಂಚಿಗೆ ಹುಯೆನ್ ಭೇಟಿಯನ್ನು ಕೊಟ್ಟಿರ್ತಾನೆ. ಹುಯೆನ್ ಬಿರುದು ಏನಪ್ಪಾ ಅಂದ್ರೆ ಈತನ ಯಾತ್ರಿಕರ ರಾಜ ಅಥವಾ ಪ್ರವಾಸಿಗಳ ರಾಜ ಅಂತಾನೂ ಕರೀತಾರೆ. ಈತನಿಗೆ ಹುಯೆನ್ ಬಿರುದುಗಳನ್ನು ಕೂಡ ನೆನಪಿನಲ್ಲಿ ಇಟ್ಕೋಬೇಕು. ಈತನಿಗೆ ಯಾತ್ರಿಕರ ರಾಜ, ಪ್ರವಾಸಿಗರ ರಾಜ ಅಂತ ಕರಿತಾ ಇದ್ರು. ಸ್ನೇಹಿತರೆ, ಹುಯೆನ್ ಒಂದು ಕೃತಿಯನ್ನು ಬರೀತಾನೆ. ಆ ಕೃತಿಯ ಹೆಸರು ಏನಂದ್ರೆ ಸಿಯುಕಿ ಎಂಬ ಗ್ರಂಥವನ್ನ ಬರೀತಾನೆ. ಭಾರತದಲ್ಲಿ ತಾನು ಸಂದರ್ಶಿಸಿದ ಸ್ಥಳಗಳ ಕುರಿತು, ಆಗಿನ ಕಾಲದ ಜನರ ಸಾಮಾಜಿಕ, ಆರ್ಥಿಕ ಮತ್ತೆ ಸಾಂಸ್ಕೃತಿಕ ಒಂದು ಹಿನ್ನೆಲೆಗಳನ್ನ, ಆ ಕಥನಗಳನ್ನ ತನ್ನ ಕೃತಿಯಾದ ಸಿಯುಕಿ ಎಂಬ ಗ್ರಂಥದಲ್ಲಿ ಬರೀತಾನೆ. ಈ ಸಿಯುಕಿ ಗ್ರಂಥದ ಒಂದು ಹೆಸರು ಏನಂದ್ರೆ, ಸಿಯುಕಿಗೆ ಇಂಗ್ಲಿಷ್ ನಲ್ಲಿ ಏನಂತಾರೆ ಅಂದ್ರೆ ರೆಕಾರ್ಡ್ ಆಫ್ ವೆಸ್ಟರ್ನ್ ವರ್ಲ್ಡ್. ರೆಕಾರ್ಡ್ ಆಫ್ ವೆಸ್ಟರ್ನ್ ವರ್ಲ್ಡ್. ರೆಕಾರ್ಡ್ ಆಫ್ ವೆಸ್ಟರ್ನ್ ವರ್ಲ್ಡ್ ಅಂತಾನು ಕರೀತಾರೆ. ಹಾಗಾದ್ರೆ ಸ್ನೇಹಿತರೆ, ಹುಯೆನ್ ಭಾರತದ ಎಷ್ಟು ಸಾಮ್ರಾಜ್ಯಗಳಿಗೆ ಭೇಟಿಯನ್ನ ಕೊಟ್ಟಿರ್ತಾನೆ, ಅವರು ಯಾರ್ಯಾರು ಅಂತಾನು ಕೇಳ್ತಾರೆ ಸ್ನೇಹಿತರೆ. ಯಾವ ಸಾಮ್ರಾಜ್ಯದ ಯಾವ ದೊರೆಯ ಆಡಳಿತ ಕಾಲದಲ್ಲಿ ಹುಯೆನ್ ಭಾರತಕ್ಕೆ ಭೇಟಿಯನ್ನು ಕೊಟ್ಟಿರ್ತಾನೆ ಅಂತಾನು ನಾವು ತಿಳಿದುಕೊಳ್ಬೇಕು. ಹುಯೆನ್ ವರ್ಧನ ಸಾಮ್ರಾಜ್ಯದ ಹರ್ಷವರ್ಧನನ ಆಸ್ಥಾನಕ್ಕೂ ಕೂಡ ಭೇಟಿಯನ್ನ ಕೊಟ್ಟಿರ್ತಾನೆ. ಅದೇ ರೀತಿಯಾಗಿ ಬಾದಾಮಿ ಚಾಲುಕ್ಯರ ಇಮ್ಮಡಿ ಪುಲಕೇಶಿಯ ಆಸ್ಥಾನಕ್ಕೂ ಭೇಟಿಯನ್ನ ಕೊಟ್ಟಿರ್ತಾನೆ. ಅದೇ ರೀತಿ 1ನೇ ನರಸಿಂಹವರ್ಮನ ಕಾಲದಲ್ಲಿ ಭೇಟಿಯನ್ನ ಕೊಟ್ಟಿರ್ತಾನೆ ಸ್ನೇಹಿತರೆ. ಇಷ್ಟು ನೋಡಿದ್ವಿ ಸ್ನೇಹಿತರೆ 1ನೇ ಪ್ರಶ್ನೆಯನ್ನ. 2ನೇ ಪ್ರಶ್ನೆಯನ್ನು ನೋಡೋಣ. ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬಂದ ಗ್ರೀಕ್ ರಾಯಭಾರಿ ಯಾರು? ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬಂದ ಗ್ರೀಕ್ ರಾಯಭಾರಿ ಯಾರು? ಸ್ನೇಹಿತರೆ, ಇದರ ಸರಿಯಾದ ಉತ್ತರ ಮೆಗಾಸ್ತನೀಸ್. ಸರಳವಾದ ಪ್ರಶ್ನೆ ಆದ್ರೂ ಕೂಡ ಓದ್ಕೋಬೇಕು ಸ್ನೇಹಿತರೆ. ಮೆಗಾಸ್ತನೀಸ್ ಚಂದ್ರಗುಪ್ತ ಮೌರ್ಯನಿಗೆ ಆಸ್ಥಾನಕ್ಕೆ ಬಂದಂತಹ ಗ್ರೀಕ್ ರಾಯಭಾರಿ. ಹಾಗಾದ್ರೆ ಈ ಮೆಗಾಸ್ತನೀಸ್ ನನ್ನ ಯಾರು ಕಳಿಸ್ತಾರೆ ಅದನ್ನು ಕೇಳ್ತಾರೆ. ಗ್ರೀಕ್ ರಾಜ, ಗ್ರೀಕ್ ದೊರೆ ಸೆಲ್ಯೂಕಸ್ ನಿಕೇಟರ್ ಕಳಿಸ್ತಾರೆ. ಯಾರು ಕಳಿಸ್ತಾರೆ? ಸೆಲ್ಯೂಕಸ್ ನಿಕೇಟರ್ ಮೆಗಾಸ್ತನೀಸ್ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳಿಸ್ತಾರೆ. ಮೆಗಾಸ್ತನೀಸ್ ಒಂದು ಪ್ರಸಿದ್ಧವಾದ ಒಂದು ಕೃತಿಯನ್ನು ರಚಿಸ್ತಾನೆ. ಅದರ ಹೆಸರು ಇಂಡಿಕಾ. ಇಂಡಿಕಾ ಎಂಬ ಗ್ರಂಥವನ್ನ ಮೆಗಾಸ್ತನೀಸ್ ಬರೀತಾನೆ. ಇಂಡಿಕಾ ಅಂದಿನ ಭಾರತದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ, ಆರ್ಥಿಕ ಸ್ಥಿತಿಗತಿಗಳನ್ನ ವಿವರಿಸುವಂತಹ ಒಂದು ಪ್ರಮುಖ ಕೃತಿಯಾಗಿತ್ತು. ಇನ್ನು 3ನೇ ಪ್ರಶ್ನೆಯನ್ನು ನೋಡೋಣ. ಬುದ್ಧನು ಜ್ಞಾನೋದಯ ಪಡೆದ ಸ್ಥಳ ಯಾವುದು? ಬುದ್ಧನು ಜ್ಞಾನೋದಯ ಪಡೆದ ಸ್ಥಳ ಯಾವುದು? ಬುದ್ಧನು ಬೋಧಗಯಾದಲ್ಲಿ ಬುದ್ಧನಿಗೆ ಜ್ಞಾನೋದಯವಾಗುತ್ತೆ. ಎಲ್ಲಿ? ಬೋಧಗಯ ಎಂಬ ಸ್ಥಳದಲ್ಲಿ ಬುದ್ಧನಿಗೆ ಜ್ಞಾನೋದಯವಾಗ್ತದೆ. ಪ್ರಸ್ತುತ ಬಿಹಾರ ರಾಜ್ಯದಲ್ಲಿ ಬೋಧಗಯ ಕಂಡು ಬರುವಂತದ್ದು. ಬಿಹಾರ ರಾಜ್ಯದಲ್ಲಿ ಬೋಧಗಯ ಕಂಡು ಬರ್ತದೆ. ಈ ಬೋಧಗಯ ಒಂದು ಯಾವ ನದಿಯ ದಡದಲ್ಲಿದೆ ಅಂದ್ರೆ ನಿರಂಜನ ನದಿಯ ದಡದಲ್ಲಿದೆ. ಸ್ನೇಹಿತರೆ, ಗೌತಮ ಬುದ್ಧನು ನಿರಂಜನ ನದಿಯ ದಡದ ಒಂದು ಬೋಧಿ ವೃಕ್ಷದ ಕೆಳಗಡೆ ಅಥವಾ ಅಶ್ವತ್ಥ ವೃಕ್ಷದ ಕೆಳಗಡೆ ಧ್ಯಾನವನ್ನ ಮಾಡುತ್ತಿರುವಾಗ ಬುದ್ಧನಿಗೆ ಜ್ಞಾನೋದಯವಾಗ್ತದೆ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಯಾರ ಆಳ್ವಿಕೆಯಲ್ಲಿ ಪಾಹಿಯನ್ ಭಾರತಕ್ಕೆ ಭೇಟಿಯನ್ನ ನೀಡಿದ್ದನು? ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ. ಯಾರ ಆಳ್ವಿಕೆಯಲ್ಲಿ ಪಾಹಿಯನ್ ಭಾರತಕ್ಕೆ ಭೇಟಿಯನ್ನ ನೀಡಿದ್ದನು? ಸರಿಯಾದ ಉತ್ತರ 2ನೇ ಚಂದ್ರಗುಪ್ತನ ಕಾಲದಲ್ಲಿ. 2ನೇ ಗುಪ್ತ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ
ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ಪಾಹಿಯನ್ ಭಾರತಕ್ಕೆ ಭೇಟಿಯನ್ನ ಕೊಟ್ಟಿರ್ತಾನೆ. ಹಾಗಾದ್ರೆ ಸ್ನೇಹಿತರೆ, ಎರಡನೇ ಚಂದ್ರಗುಪ್ತನ ಇದ್ದಂತಹ ಬಿರುದು ಯಾವುದಂದ್ರೆ, ಈತನ ಇನ್ನೊಂದು ಬಿರುದು ವಿಕ್ರಮಾದಿತ್ಯ. ಈತನ ಇದ್ದಂತಹ ಬಿರುದು. ಸ್ನೇಹಿತರ, ಪಾಹಿಯನ್ ಭಾರತಕ್ಕೆ ಭೇಟಿ ನೀಡಿದ ಮೊಟ್ಟ ಮೊದಲ ಚೀನಿ ಪ್ರವಾಸಿಗ. ಇದು ಕೂಡ ನೆನಪಿನಲ್ಲಿ ಇಟ್ಕೋಬೇಕು. ಭಾರತಕ್ಕೆ ಭೇಟಿಯನ್ನ ನೀಡಿದಂತಹ ಮೊಟ್ಟ ಮೊದಲ ಚೀನಿ ಪ್ರವಾಸಿಗ ಯಾರಂದ್ರೆ ಪಾಹಿಯಾನ್. ಪಾಹಿಯಾನ್ ಒಂದು ಕೃತಿಯನ್ನ ರಚಿಸ್ತಾನೆ. ಹೋ ಖೋಕಿ ಅಂತ ಒಂದು ಹೋ ಖೋಕಿ ಎಂಬ ಗ್ರಂಥವನ್ನು ಚೀನಿ ಭಾಷೆಯಲ್ಲಿ ರಚಿಸ್ತಾನೆ. ಇದಕ್ಕೆ ಇಂಗ್ಲಿಷ್ ನಲ್ಲಿ ಏನಂತ ಕರೀತಾರೆ ಅಂದ್ರೆ ರೆಕಾರ್ಡ್ ಆಫ್ ಬುದ್ಧಿಸ್ಟ್ ಕಿಂಗ್ಡಮ್. ಅಂತ ಒಂದು ಕೃತಿಯನ್ನ ಬರೀತಾನೆ. ಈತ ಬೌದ್ಧ ಧರ್ಮದ ಕುರಿತು ಅಧ್ಯಯನವನ್ನ ಮಾಡಲಿಕ್ಕೆ ಮತ್ತು ವಿನಯ ಪೀಠಕದ ಕುರಿತು ಮತ್ತೆ ಇಲ್ಲಿನ ಬೌದ್ಧರ ಒಂದು ಸನ್ಯಾಸಿಗಳ ಜೀವನ ಮತ್ತು ಗೌತಮ್ ಬುದ್ಧನ ಒಂದು ಸ್ಥಳಗಳಿಗೆ ಸಂದರ್ಶಿಸಲಿಕ್ಕೆ ಪಾಹಿಯನ್ ಬಂದಿರ್ತಾನೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಗದರ್ ಪಕ್ಷದ ಪ್ರಧಾನ ಕಚೇರಿ ಎಲ್ಲಿದೆ? ಬಹಳ ಸರಳವಾದ ಪ್ರಶ್ನೆ. ಇದರ ಸರಿಯಾದ ಉತ್ತರ ಸ್ಯಾನ್ ಫ್ರಾನ್ಸಿಸ್ಕೋ. ಇಲ್ಲಿ ಗದರ್ ಪಕ್ಷದ ಕೇಂದ್ರ ಕಚೇರಿ ಇತ್ತು. ಇದಕ್ಕೆ ಯುಗಾಂತರ ಆಶ್ರಮ ಅಂತಲೂ ಕರೀತಾರೆ. ಈ ಒಂದು ಪ್ರಧಾನ ಕಚೇರಿಗೆ ಯುಗಾಂತರ ಆಶ್ರಮ ಅಂತ ಕರೀತಾರೆ. ಮತ್ತೆ ಇದನ್ನ ಸ್ಥಾಪನೆ ಮಾಡಿದವರು, ಗದರ್ ಪಕ್ಷವನ್ನ ಸ್ಥಾಪನೆ ಮಾಡಿದ್ದು 1913ರಲ್ಲಿ. ಯಾರು ಸ್ಥಾಪನೆ ಮಾಡ್ತಾರೆ ಅಂದ್ರೆ ಲಾಲಾ ಹರದಯಾಳ್ ಅವರು ಸ್ಥಾಪನೆ ಮಾಡ್ತಾರೆ. ಗದರ್ ಪಾರ್ಟಿಯನ್ನ ಸ್ಥಾಪನೆ ಮಾಡ್ತಾರೆ. ಮತ್ತೆ ಇದರ ಮೊದಲ ಅಧ್ಯಕ್ಷರಾಗಿ ಸೋಹನ್ ಸಿಂಗ್ ಬಾಕ್ನ ಅವರು ಅಧ್ಯಕ್ಷರಾಗಿರ್ತಾರೆ. ಯಾರು? ಸೋಹನ್ ಸಿಂಗ್ ಬಾಕ್ನ. ಇದು ಕೂಡ ಇಂಪಾರ್ಟೆಂಟ್. ಗದರ್ ಅಂದ್ರೆ ಬಂಡಾಯ ಅಂತ ಅರ್ಥ. ಗದರ್ ಪದದ ಅರ್ಥ ಬಂಡಾಯ. ವಿದೇಶಿ ನೆಲದಲ್ಲಿ ನಿಂತು ಬ್ರಿಟಿಷರ ವಿರುದ್ಧ ಹೋರಾಡಿದಂತಹ ಒಂದು ಪಕ್ಷ ಸ್ನೇಹಿತರ, ಬಹಳ ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆ ನೋಡೋಣ. ಮಾನವನು ಬಳಸಿದ ಮೊದಲ ಲೋಹ ಯಾವುದು? ಸ್ನೇಹಿತರೆ, ಮಾನವ ಮೊದಲು ತಾಮ್ರವನ್ನು ಬಳಸ್ತಾನೆ. ಶಿಲಾಯುಗದ ನಂತರ ಮಾನವನು ಮೊದಲು ತಾಮ್ರವನ್ನ ಬಳಸಲಿಕ್ಕೆ ಪ್ರಾರಂಭಿಸ್ತಾನೆ. ನಂತರ ತಾಮ್ರ ಮತ್ತು ತವರವನ್ನ ಬೆರೆಸಿ ಕಂಚನ್ನ ತಯಾರಿಸುವುದನ್ನ ಕಲಿತಾನೆ. ತಾಮ್ರ ಮತ್ತು ತವರದ ಮಿಶ್ರ ಲೋಹವೇ ಕಂಚು. ತಾಮ್ರ ಪ್ಲಸ್ ತವರ, ಇದರ ಮಿಶ್ರಣವೇ ಕಂಚು. ಸ್ನೇಹಿತರೆ, ಈ ಕಂಚನ್ನ ಆರಂಭಿಸಲಿಕ್ಕೆ ಪ್ರಾರಂಭವಾಗಿದ್ದು ಸಿಂಧೂ ನಾಗರಿಕತೆಯ ಕಾಲದಲ್ಲಿ. ಸಿಂಧೂ ನಾಗರಿಕತೆಯ ಕಂಚಿನ ಯುಗಕ್ಕೆ ಸೇರಿದಂತಹ ಒಂದು ನಾಗರಿಕತೆ. ಸಿಂಧೂ ನಾಗರಿಕತೆ ಜನ ಕಂಚನ್ನ ಬಳಸ್ತಾ ಇದ್ರು. ಸೊ ಸಿಂಧೂ ನಾಗರಿಕತೆ ಕಂಚು ಯುಗಕ್ಕೆ ಸೇರಿದಂತಹ ಒಂದು ನಾಗರಿಕತೆಯಾಗಿದೆ. ಅದೇ ರೀತಿಯ ಸ್ನೇಹಿತರೆ, ಸಿಂಧೂ ನಾಗರಿಕತೆಯ ಜನರು ಕಂಚನ್ನ ಬಳಸಲಿಕ್ಕೆ ಪ್ರಾರಂಭಿಸಿದರೆ ಅದರ ನಂತರ ಬಂದಂತಹ ವೇದ ಕಾಲದ ನಾಗರಿಕತೆಯಲ್ಲಿ ಕಬ್ಬಿಣದ ಬಳಕೆ ಆರಂಭವಾಗ್ತದೆ. ಕಬ್ಬಿಣದ ಬಳಕೆ ಯಾರ ಕಾಲದಲ್ಲಿ ಆರಂಭವಾಗ್ತದೆ? ಕಬ್ಬಿಣದ ಬಳಕೆ ವೇದ ಕಾಲದಲ್ಲಿ ಸ್ಟಾರ್ಟ್ ಆಗುತ್ತೆ. ಅಂದರೆ ಕ್ರಿಸ್ತಿ ಪೂರ್ವ 1000 ಇಸ್ವಿಯಲ್ಲಿ ಕಬ್ಬಿಣದ ಬಳಕೆ ಬಂತು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಯಾರ ಸಾಧನೆಗಳನ್ನು ಅಲಹಾಬಾದ್ ಸ್ತಂಭ ಶಾಸನಗಳಲ್ಲಿ ದಾಖಲಿಸಲಾಗಿದೆ? ಅಲಹಾಬಾದ್ ಸ್ತಂಭ ಶಾಸನಗಳಲ್ಲಿ ದಾಖಲಿಸಲಾಗಿದೆ? ಸ್ನೇಹಿತರೆ, ಇದರ ಸರಿಯಾದ ಉತ್ತರ ಸಮುದ್ರಗುಪ್ತನ ಸಾಧನೆಗಳನ್ನ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ದಾಖಲಿಸಲಾಗಿದೆ. ಸಮುದ್ರಗುಪ್ತನನ್ನ ಭಾರತದ ನೆಪೋಲಿಯನ್ ಅಂತ ಕರೀತಾರೆ. ಭಾರತದ ನೆಪೋಲಿಯನ್ ಅಂತ ಯಾರ ಕರೆದರು ಅಂತಾನು ಕೇಳ್ತಾರೆ ಸ್ನೇಹಿತರೆ. ವಿ ಎಸ್ ಸ್ಮಿತ್ ಅವರು, ಇತಿಹಾಸಕಾರರಾದಂತಹ ವಿ ಎಸ್ ಸ್ಮಿತ್ ಅವರು
ಸಮುದ್ರಗುಪ್ತನನ್ನ ಭಾರತದ ನೆಪೋಲಿಯನ್ ಅಂತ ಕರೀತಾರೆ. ನೆಪೋಲಿಯನ್ ಅನೇಕ ಯುದ್ಧಗಳನ್ನ ಮಾಡಿ ವಿಜಯಶಾಲಿ ಆದಂತೆ ಸಮುದ್ರಗುಪ್ತನು ಕೂಡ ಅನೇಕ ಯುದ್ಧಗಳನ್ನ ಗೆಲ್ತಾರೆ. ದಕ್ಷಿಣ ಭಾರತದ 12 ರಾಜ್ಯಗಳನ್ನ, ಉತ್ತರ ಭಾರತದ 9 ರಾಜ್ಯಗಳನ್ನ ಗೆದ್ದಿರ್ತಾನೆ. ಈ ಎಲ್ಲಾ ಸಾಧನೆಗಳನ್ನ ಈ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ದಾಖಲಿಸಲಾಗಿದೆ. ಈ ಅಲಹಾಬಾದ್ ಸ್ತಂಭ ಶಾಸನವನ್ನ ರಚಿಸಿದವರು ಯಾರು ಅಂತಾನು ಕೇಳ್ತಾರೆ. ಹರಿಶೇನ ಅಲಹಾಬಾದ್ ಸ್ತಂಭ ಶಾಸನವನ್ನ ರಚಿಸಿದನು. ಹಾಗಾದ್ರೆ ಇದಕ್ಕೆ ಅಲಹಾಬಾದ್ ಸ್ತಂಭ ಶಾಸನದ ಇನ್ನೊಂದು ಹೆಸರು ಏನಂದ್ರೆ ಇದಕ್ಕೆ ಪ್ರಯಾಗ ಪ್ರಶಸ್ತಿ ಅಂತಾನು ಕರೀತಾರೆ. ಇದಕ್ಕೆ ಏನಂತ ಕರೀತಾರೆ? ಪ್ರಯಾಗ ಪ್ರಶಸ್ತಿ ಅಂತಾನು ಕರೀತಾರೆ. ನೆಪೋಲಿಯನ್ ತನ್ನ ನಾಣ್ಯಗಳ ಮೇಲೆ ವೀಣೆ ನುಡಿಸುತ್ತಿರುವ ಚಿತ್ರವನ್ನ ಹಾಕೊಂಡಿರ್ತಾನೆ. ತನ್ನ ನಾಣ್ಯದಲ್ಲಿ ಸಮುದ್ರಗುಪ್ತ ತನ್ನ ನಾಣ್ಯದಲ್ಲಿ ವೀಣೆ ನುಡಿಸುತ್ತಿರುವ ಚಿತ್ರವನ್ನ ಹಾಕಿರ್ತಾನೆ. ಈತ ಅದೇನ್ ತೋರಿಸ್ತದೆ ಅಂದ್ರೆ ಆ ನಾಣ್ಯ ಈತ ಕೇವಲ ಯುದ್ಧ ಪ್ರೇಮಿಯಾಗಿರದೆ ಈತ ಕಲಾ ಪ್ರೇಮಿಯೂ ಆಗಿದ್ದ ಅಂತ ಆ ನಾಣ್ಯಗಳು ತಿಳಿಸ್ತವೆ ಸ್ನೇಹಿತರೆ. ಓಕೆ, ಮುಂದಿನ ಪ್ರಶ್ನೆಯನ್ನ ನೋಡೋಣ. ಜುನಾಗಢ ಶಿಲಾಶಾಸನ ಯಾವ ರಾಜನಿಗೆ ಸಂಬಂಧಿಸಿದ ಶಾಸನ? ಜುನಾಗಢ ಶಿಲಾಶಾಸನ ಯಾವ ರಾಜನಿಗೆ ಸಂಬಂಧಿಸಿದ ಶಾಸನ? ಸ್ನೇಹಿತರೆ, ಇದು ರುದ್ರ ದಾಮನ್ ರಾಜನಿಗೆ ಸೇರಿದಂತಹ ಪ್ರಶಸ್ತಿ. ಈ ರುದ್ರ ದಾಮನ್ ಶಕ ವಂಶದ ಪ್ರಸಿದ್ಧ ದೊರೆ ರುದ್ರದಾಮನ್. ಇಂಪಾರ್ಟೆಂಟ್. ಈ ಒಂದು ಶಾಸನ ರುದ್ರದಾಮನ್ನ ಸಾಧನೆಗಳನ್ನ, ಆತನ ಆಡಳಿತ ಕಾಲವನ್ನ ವಿವರಿಸ್ತದೆ. ಈ ಜುನಾಗಢ ಶಿಲಾಶಾಸನ ಕಂಡು ಬರುವಂತಹ ಸ್ಥಳ ಎಲ್ಲಿ, ಯಾವ ರಾಜ್ಯ ಅಂತ ಕೇಳ್ತಾರೆ. ಗುಜರಾತ್ ರಾಜ್ಯದ ಗಿರ್ನಾರ್ ಎಂಬ ಸ್ಥಳದಲ್ಲಿ ಈ ಜುನಾಗಢ ಶಾಸನ ಸಿಗ್ತದೆ. ಈ ಒಂದು ಶಾಸನದಲ್ಲಿ ಮೌರ್ಯರ ಕಾಲದ ಒಂದು ಸುದರ್ಶನ ಕೆರೆಯ ಬಗ್ಗೆ ಮಾಹಿತಿಯನ್ನ ಕೊಡ್ತದೆ. ಯಾವುದು? ಸುದರ್ಶನ ಕೆರೆ, ಮೌರ್ಯರ ಕಾಲದ್ದು. ಅಂದ್ರೆ ಮೌರ್ಯರ ಒಂದು ನೀರಾವರಿ ವ್ಯವಸ್ಥೆಯ ಕುರಿತು ಈ ಶಾಸನ ವಿವರಿಸ್ತದೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್, ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರೆಯುತ್ತಾರೆ? ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರೆಯುತ್ತಾರೆ ಸ್ನೇಹಿತರೆ? ಇದರ ಸರಿಯಾದ ಉತ್ತರ ಸಮುದ್ರಗುಪ್ತನನ್ನ ಭಾರತದ ನೆಪೋಲಿಯನ್ ಅಂತ ಕರೀತಾರೆ. ಈ 7ನೇ ಪ್ರಶ್ನೆಯಲ್ಲಿ ಇದರ ಒಂದು ಎಕ್ಸ್ಪ್ಲೇನ್ ಮಾಡಿದ್ರೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ ನೋಡೋಣ. ಯಾರ ಆಳ್ವಿಕೆಯಲ್ಲಿ ಮಹಾಬಲಿಪುರಂ ರಥಗಳನ್ನ ರಚಿಸಲಾಯಿತು? ಯಾರ ಆಳ್ವಿಕೆಯಲ್ಲಿ ಮಹಾಬಲಿಪುರಂ ರಥಗಳನ್ನ ರಚಿಸಲಾಯಿತು? ಇದರ ಸರಿಯಾದ ಉತ್ತರ 1ನೇ ನರಸಿಂಹವರ್ಮನ್ ಕಾಲದಲ್ಲಿ ಮಹಾಬಲಿಪುರಂ ರಥಗಳನ್ನ ರಚಿಸಲಾಯಿತು. ಇಂಪಾರ್ಟೆಂಟ್. ಇವು ಏಕಶಿಲಾ ರಥಗಳು, ಅಂದ್ರೆ ಒಂದೇ ಕಲ್ಲಿನಲ್ಲಿ ಕೆತ್ತಿದಂತಹ ವಾಸ್ತುಶೈಲಿಗಳು. ಏಕಶಿಲಾ ರಥಗಳನ್ನ ಕೆತ್ತಿಸ್ತಾರೆ. ಇವು ಬಹಳಷ್ಟು ಉತ್ಕೃಷ್ಟ ಮಟ್ಟದ ಒಂದು ವಾಸ್ತುಶಿಲ್ಪ ಶೈಲಿಯನ್ನ ಹೊಂದಿರುವಂತದ್ದು. 1ನೇ ನರಸಿಂಹವರ್ಮ ಮಹಾಬಲಿಪುರಂ ಎಂಬ ನಗರವನ್ನ ಕಟ್ಟಿಸಿದ. ಮತ್ತೆ ಈತನಿಗೆ ಮಾಮಲ್ಲ ಎಂಬ ಬಿರುದಿರ್ತದೆ ಸ್ನೇಹಿತರೆ. ಇಷ್ಟು ಪ್ರಶ್ನೆಗಳನ್ನು ನೋಡಿದ್ವಿ ಸ್ನೇಹಿತರೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಲೋಕಸಭಾ ಸ್ಪೀಕರ್ ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ಸಲ್ಲಿಸುತ್ತಾರೆ? ಲೋಕಸಭಾ ಸ್ಪೀಕರ್ ತಮ್ಮ ರಾಜೀನಾಮೆ ಪತ್ರವನ್ನ ಯಾರಿಗೆ ಸಲ್ಲಿಸುತ್ತಾರೆ? ಇದರ ಸರಿಯಾದ ಉತ್ತರ ಉಪಸಭಾಪತಿಗಳಿಗೆ ಲೋಕಸಭಾ ಸ್ಪೀಕರ್ ರಾಜೀನಾಮೆ ಪತ್ರವನ್ನ ಸಲ್ಲಿಸ್ತಾರೆ. ಡೆಪ್ಟಿ ಸ್ಪೀಕರ್ಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಸ್ತಾರೆ. ಈ ಲೋಕಸಭಾ ಸ್ಪೀಕರ್ ತಮ್ಮ ರಾಜೀನಾಮೆ ಪತ್ರವನ್ನ ಉಪಸಭಾಪತಿಗಳಿಗೆ ಸಲ್ಲಿಸಿದ್ರೆ, ಉಪಸಭಾಪತಿ ತಮ್ಮ ರಾಜೀನಾಮೆ ಪತ್ರವನ್ನ ಲೋಕಸಭಾ ಸ್ಪೀಕರ್ಗೆ ಸಲ್ಲಿಸುತ್ತಾರೆ. ಇದು ಸಂವಿಧಾನದ ಯಾವ ವಿಧಿ ಅಡಿಯಲ್ಲಿ ಬರ್ತದೆ ಅಂತ ಕೇಳ್ತಾರೆ ಸ್ನೇಹಿತರೆ. ಸಂವಿಧಾನದ 94ನೇ ವಿಧಿಯ ಪ್ರಕಾರ ಈ ರಾಜೀನಾಮೆ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. 94ನೇ ವಿಧಿಯ ಪ್ರಕಾರ ರಾಜೀನಾಮೆ ವ್ಯವಸ್ಥೆ ಇದೆ. ಲೋಕಸಭಾ ಸ್ಪೀಕರ್ ಡೆಪ್ಟಿ ಸ್ಪೀಕರ್ ಲೋಕಸಭಾ ಸ್ಪೀಕರ್ಗೆ ರಾಜೀನಾಮೆಯನ್ನ ಕೊಡ್ತಾರೆ. ಇನ್ನು ಲೋಕಸಭಾ ಸ್ಪೀಕರ್ ಸದನದಲ್ಲಿ ಸಮಮತಗಳು ಬಿದ್ದಾಗ ನಿರ್ಣಾಯಕ ಮತವನ್ನ ಚಲಾಯಿಸುತ್ತಾರೆ. ನಿರ್ಣಾಯಕ ಮತವನ್ನ ಲೋಕಸಭೆಯಲ್ಲಿ ಸಮಮತಗಳು ಬಿದ್ದಾಗ ನಿರ್ಣಾಯಕ
ವೋಟ್ ಮಾಡೋರು ಇವರೇ, ಇಂಪಾರ್ಟೆಂಟ್. ಪ್ರಸ್ತುತ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ. ಯಾರು? ಪ್ರಸ್ತುತ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು. ಸದನವನ್ನ ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗುವಂತಹ ಜವಾಬ್ದಾರಿ ಲೋಕಸಭಾ ಸ್ಪೀಕರ್ ಅವರಿಗಿರುತ್ತದೆ. ಎರಡನೇ ಪ್ರಶ್ನೆಯನ್ನು ನೋಡೋಣ. ಡಚ್ಚರು ಮೊದಲ ಕಾರ್ಖಾನೆಯನ್ನು ಯಾವ ಸ್ಥಳದಲ್ಲಿ ಸ್ಥಾಪಿಸಿದರು? ಡಚ್ಚರು ತಮ್ಮ ಮೊದಲ ಕಾರ್ಖಾನೆಯನ್ನ ಯಾವ ಸ್ಥಳದಲ್ಲಿ ಸ್ಥಾಪನೆ ಮಾಡಿದರು? ಸ್ನೇಹಿತರೆ, ಇದರ ಸರಿಯಾದ ಉತ್ತರ ಮಚಿಲಿಪಟ್ಟಣಂನಲ್ಲಿ, ಮಚಿಲಿಪಟ್ಟಣಂ ಎಂಬ ಸ್ಥಳದಲ್ಲಿ ಡಚ್ಚರು ತಮ್ಮ ಮೊದಲ ಕಾರ್ಖಾನೆಯನ್ನು ಸ್ಥಾಪಿಸ್ತಾರೆ. ನಂತರ ಹುಲಿಕಾಟ್, ಕಾರೈಕಲ್, ಸೂರತ್ ಈ ಸ್ಥಳಗಳಲ್ಲಿ ತಮ್ಮ ಕಾರ್ಖಾನೆಗಳನ್ನ ಸ್ಥಾಪಿಸ್ತಾರೆ. ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಡಚ್ಚರು ಸ್ಥಾಪನೆ ಮಾಡಿರ್ತಾರೆ. ಯಾವುದು? ಯುನೈಟೆಡ್, ಭಾರತದಲ್ಲಿ ಇವರು ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಕರೀತಾರೆ. ಇಂಪಾರ್ಟೆಂಟ್. ಈ ಡಚ್ಚರು ನೆದರ್ಲ್ಯಾಂಡ್ ದೇಶದವರು. ನೆದರ್ಲ್ಯಾಂಡ್ ದೇಶದವರು ಸ್ನೇಹಿತರೆ, ಇಂಪಾರ್ಟೆಂಟ್. ಇನ್ನ ಬೆದರಾ ಕಾಳಗ ಅಂತ ನಡೀತಿದೆ. ಬ್ಯಾಟಲ್ ಆಫ್ ಬೆದರಾ. ಇಲ್ಲಿ ಬ್ರಿಟಿಷರಿಂದ ಇವರು ಸೋಲ್ತಾರೆ. ಬೆದರಾ ಕಾಳಗದಲ್ಲಿ ಬ್ರಿಟಿಷರಿಂದ ಡಚ್ಚರು ಸೋತ ನಂತರ ಇವರು ಹೆಚ್ಚಾಗಿ ಇಂಡೋನೇಷ್ಯಾ ದೇಶದತ್ತ ಗಮನವನ್ನ ಹರಿಸ್ತಾರೆ. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ತಮಿಳಿನ ಮಹಾಕಾವ್ಯ ಶಿಲಪ್ಪದಿಗಾರಂ ಕೃತಿಯನ್ನ ಯಾರು ರಚಿಸಿದರು? ಇಂಪಾರ್ಟೆಂಟ್. ಸ್ನೇಹಿತರೆ, ಇದನ್ನ ರಚಿಸಿದವರು ಯಾರಂದ್ರೆ ಇಳಿಂಗೋ ಅಡಿಗಲ್ ಅವರು ಶಿಲಪ್ಪದಿಗಾರಂ ಎಂಬ ಕೃತಿಯನ್ನ ರಚನೆ ಮಾಡ್ತಾರೆ. ಇದು ತಮಿಳಿನ ಮಹಾಕಾವ್ಯಗಳಲ್ಲಿ ಮೊದಲನೇ ಒಂದು ಮಹಾಕಾವ್ಯ ಯಾವ್ದಂದ್ರೆ ಶಿಲಪ್ಪದಿಗಾರಂ. ಸ್ನೇಹಿತರೆ, ಇದರಲ್ಲಿ ಕನ್ನಗಿ ಮತ್ತೆ ಕೋವಲನ್ ದಂಪತಿಗಳ ಒಂದು ಕಥೆ ಇದೆ. ಕನ್ನಗಿ ಮತ್ತೆ ಕೋವಲನ್ ದಂಪತಿಗಳ ಒಂದು ಕಥೆ ಬರ್ತದೆ ಸ್ನೇಹಿತರೆ. ಇದು ಇಂಪಾರ್ಟೆಂಟ್. ಅಲ್ಲಿ ಅಂದಿನ ಕಾಲದ ಪಾಂಡ್ಯರ ರಾಜರ ಒಂದು ಚರಿತ್ರೆಯನ್ನ ಈ ಒಂದು ಕೃತಿಯಲ್ಲಿ ಬರೆಯಲಾಗಿದೆ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. ಬಿಂದುಸಾರನಿಗೆ ಯಾವ ಬಿರುದು ಇತ್ತು? ಬಿಂದುಸಾರನಿಗೆ ಇದ್ದಂತಹ ಬಿರುದು ಅಮಿತ್ರಘಾತ. ಈತನಿಗೆ ಇದ್ದಂತಹ ಬಿರುದು ಅಮಿತ್ರಘಾತ ಎಂಬ ಬಿರುದು ಇರುತ್ತದೆ ಸ್ನೇಹಿತರ. ಈತನಿಗೆ ಗ್ರೀಕರು ಏನಂತ ಕರಿತಾ ಇದ್ರು ಅಂತಾನು ಕೇಳ್ತಾರೆ ಸ್ನೇಹಿತರ. ಈತನಿಗೆ ಅಮಿತ್ರೋಕೇಟ್ಸ್ ಅಂತ ಕರಿತಾ ಇದ್ರು. ಬಹಳ ಇಂಪಾರ್ಟೆಂಟ್. ಗ್ರೀಕರು ಈತನಿಗೆ ಯಾವ ಹೆಸರಿನಿಂದ ಕರಿತಾ ಇದ್ರು ಅಂತಾನು ಕೇಳ್ತಾ ಇರ್ತಾರೆ ಸ್ನೇಹಿತರ. ಅಮಿತ್ರೋಕೇಟ್ಸ್ ಅಂತ ಕರಿತಾ ಇದ್ರು. ಈ ಬಿಂದುಸಾರನು ಗ್ರೀಕರ ರಾಜ ಅಂಟಿಯೋಕಸ್ನ ಬಳಿ ಒಂದು ಬೇಡಿಕೆಯನ್ನು ಇಡ್ತಾನೆ ಸ್ನೇಹಿತರೆ. ಅದೊಂದು ಕತೆ ಬರ್ತದೆ. ಗ್ರೀಕ್ನ ರಾಜ ಅಂಟಿಯೋಕಸ್ನ ಬಳಿ ಈತ ಬೇಡಿಕೆಯನ್ನು ಇಡ್ತಾನೆ. ಯಾರೋ? ಬಿಂದುಸಾರ. ನನಗೆ ಸಿಹಿ ಮದ್ಯವನ್ನ, ಒಣಗಿದ ಅಂಜೂರವನ್ನ ಮತ್ತೆ ಒಬ್ಬ ತತ್ವಜ್ಞಾನಿಯನ್ನ ಕಳಿಸಿಕೊಡುವಂತೆ ಈ ಆಂಟಿಯೋಕಸ್ನ ಬಳಿ ಬಿಂದುಸಾರ ಬೇಡ್ಕೊಳ್ತಾನೆ. ಆದ್ರೆ ಗ್ರೀಕ್ನ ರಾಜ ಆಂಟಿಯೋಕಸ್ ಸಿಹಿ ಮದ್ಯವನ್ನು ಕಳಿಸ್ಕೊಡ್ತೀನಿ, ಒಣಗಿದ ಅಂಜೂರವನ್ನ ಕಳಿಸ್ಕೊಡ್ತೀನಿ, ಆದ್ರೆ ನಮ್ಮ ದೇಶದ ಒಬ್ಬ ತತ್ವಜ್ಞಾನಿಯನ್ನ ನಾನು ನಿಮಗೆ ಕಳಿಸಿಕೊಡುವುದಿಲ್ಲ ಅಂತ ಹೇಳ್ತಾನೆ ಸ್ನೇಹಿತರೆ. ಗ್ರೀಕ್ ರಾಜ್ಯದಲ್ಲಿ ತತ್ವಜ್ಞಾನಿಗಳನ್ನ ಮಾರಾಟ ಮಾಡುವುದು ಅಪರಾಧವಾಗಿತ್ತು ಅಂದಿನ ಕಾಲದಲ್ಲಿ. ಅಂದರೆ ಬೌದ್ಧಿಕ ಪಲಾಯನ ಮಾಡುವುದು ಅಂದಿನ ಕಾಲದಲ್ಲಿ ಗ್ರೀಕರ ಒಂದು ದೇಶದಲ್ಲಿ ಅದು ಅಪರಾಧವಾಗಿರ್ತದೆ ಸ್ನೇಹಿತರೆ. ಇನ್ನ ಬಿಂದುಸಾರ ಅಜೀವಿಕ ಪಂಥವನ್ನ ಫಾಲೋ ಮಾಡ್ತಾನೆ. ಅಜೀವಿಕ ಪಂಥದ ಅನುಯಾಯಿ ಬಿಂದುಸಾರ. ಅಜೀವಿಕ ಪಂಥವನ್ನ ಫಾಲೋವರ್. ಅಜೀವಿಕ ಪಂಥವನ್ನ ಈತ ಅನುಯಾಯಿ ಆಗಿರ್ತಾನೆ. ಇನ್ನು ನೆಕ್ಸ್ಟ್, ಸಿಂಧು ನಾಗರಿಕತೆಯ ಹರಪ್ಪ ಸ್ಥಳವನ್ನ ಯಾವ ಪುರಾತತ್ವ ತಜ್ಞರು ಕಂಡುಹಿಡಿದರು? ಸಿಂಧು ನಾಗರಿಕತೆಯ ಹರಪ್ಪ ಸ್ಥಳವನ್ನ ಯಾವ ಪುರಾತತ್ವ ತಜ್ಞರು ಕಂಡುಹಿಡಿದರು? ಸ್ನೇಹಿತರೆ, ಇದರ ಉತ್ತರ ಯಾರಂದ್ರೆ ದಯಾರಾಮ್ ಸಹಾನಿಯವರು ಕಂಡುಹಿಡಿತಾರೆ. ಯಾರು? ದಯಾರಾಮ್ ಸಹಾನಿಯವರು ಕಂಡುಹಿಡಿತಾರೆ 1921ರಲ್ಲಿ
ಕಂಡುಹಿಡಿತಾರೆ. ಈ ಹರಪ್ಪ ಸ್ಥಳ ಸಿಂಧೂ ನಾಗರಿಕತೆಯಲ್ಲಿ ಒಂದು ಮೊಟ್ಟ ಮೊದಲಿಗೆ ಕಂಡುಹಿಡಿದಂತಹ ಸ್ಥಳ. ಆದ್ದರಿಂದ ಇದಕ್ಕೆ ಹರಪ್ಪ ನಾಗರಿಕತೆ ಅಂತನೂ ಕರೀತಾರೆ. ಇನ್ನ 1922ರಲ್ಲಿ ಆರ್ ಡಿ ಬ್ಯಾನರ್ಜಿ ಮೆಹೆಂಜೋದಾರೋ ಎಂಬ ಸ್ಥಳವನ್ನ ಕಂಡುಹಿಡಿತಾರೆ. ಮೆಹೆಂಜೋದಾರೋ ಕಂಡುಹಿಡಿದವರು ಯಾರು? ಆರ್ ಡಿ ಬ್ಯಾನರ್ಜಿ ಅವರು ಕಂಡುಹಿಡಿತಾರೆ. ಇಷ್ಟು ಕ್ವಶನ್ಗಳನ್ನ ಸ್ನೇಹಿತರೆ ನಾವು ಈ ಒಂದು ತರಗತಿಯಲ್ಲಿ ಡಿಸ್ಕಷನ್ ಮಾಡಿದ್ವಿ. ಇನ್ನೂ ಹಲವು ಪ್ರಶ್ನೆಗಳನ್ನ ಮುಂದಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ, ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.